ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ. ಆಚಿ ಚಿಕನ್ ಮಸಾಲಾ ಅದನ್ನ ಫುಲ್ಫಿಲ್ ಮಾಡ್ತೇವೆ ನಾವು ಅನ್ನುವಂಥದ್ದನ್ನ ಫುಲ್ಫಿಲ್ ಮಾಡ್ದೇನೆ ಹೆಂಗೆ ಇಲ್ಲಿ ಒಂದ್ ನಿಮಿಷ ಹೇಳ್ತೀನಿ. ಅಲ್ಲ ಸರ್, ನೀವು ಫುಲ್ಫಿಲ್ ಮಾಡ್ದೇನೆ ಅಂದ್ರೆ ನೀವು ಫುಲ್ಫಿಲ್ ಮಾಡೋವರೆಗೂ ಬೀದಿ ಬದಿ ವ್ಯಾಪಾರಿಗಳ ಮಕ್ಕಳು ಉಪವಾಸ ಸಾಯ್ಬೇಕು. ಇರ್ಲಿ, ನೀವು ಜಾಗ ತೋರ್ಸೋವರೆಗೂ ಅವ್ರು ಉಪವಾಸ ಇರ್ಬೇಕು. ನೀವು ಜಾಗ ತೋರ್ಸೋವರೆಗೂ ಕೂಡ ಅವರು ಭಿಕ್ಷೆ ಬೇಡಬೇಕು. ಇಲ್ಲ ನೀವು ಜಾಗ ತೋರ್ಸೋವರೆಗೂ ಅವ್ರು ಕಳ್ತನ ಮಾಡ್ಬೇಕು. ಏನ್ ಸರ್ ಇದು? ಅದೇನ್ ಸರ್ ಇದು? ಸರ್ ನೀವು ಒಂದು ಬಡವರ ಪರ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ಬಡವರ ಪರ ಸರ್ಕಾರ. ಹೌದು ಎರಡು ವಿಚಾರ ಹೇಳಿದ್ರಿ. ಒಂದು ಸುಪ್ರೀಂ ಕೋರ್ಟ್ ನ ವಿಚಾರ, ಒಂದು ಸುಪ್ರೀಂ ಕೋರ್ಟ್ ವಿಚಾರ, ಇನ್ನೊಂದು ಬಡವರ ವಿಚಾರ. ಹೌದಲ್ಲ ಸರ್? ನಿಮ್ ಪ್ರಯಾರಿಟಿ ಯಾವುದು ಸರ್? ಪ್ರಿಯಾರಿಟಿ ಮನುಷ್ಯರು, ಬದುಕು, ಮಾನವೀಯತೆ, ಜೀವ, ಮಾನವೀಯತೆ ಮತ್ತು ಕಲ್ಯಾಣ ರಾಜ್ಯ. ಅದಕ್ಕೆ ಜವಾಬ್ದಾರಿಯುತವಾಗಿ ನಡ್ಕೊಳ್ತಿದ್ದೀವಿ. ಈಗ ಇಲ್ಲ ರಾಜ್ಯ ಸರ್ಕಾರ ನೋಡಿ ಸ್ವಾಮಿ, ನಾವು ಅವ್ರಿಗೆ ಒಂದು ಪರ್ಯಾಯ ಜಾಗವನ್ನು ಸೂಚಿಸಬೇಕಾಗಿದೆ, ಒಂದು ಕಮಿಟಿ ರಚನೆ ಮಾಡಬೇಕಾಗಿದೆ. ದಯವಿಟ್ಟು ನಮ್ಗೆ ಸ್ವಲ್ಪ ಟೈಮ್ ಕೊಡಿ. ಅಲ್ಲಿವರೆಗೆ ನಮಗೆ ಎಸ್ಪೆಷಲಿ ಬೆಂಗಳೂರಿನಲ್ಲಿ ಒಂದು ಸ್ಟೇ ಕೊಡಿ ಅಂತ. ನೀವು ಸ್ಟೇ ಮೂವ್ ಮಾಡಬಹುದಾಗಿತ್ತಲ್ಲ. ಮೂವ್ ಮಾಡೋದು ನಾವು ಮೂವ್ ಮಾಡೋದಲ್ಲ, ರಾಜ್ಯ ಸರ್ಕಾರ. ಒಂದ್ ನಿಮಿಷ ನಾನು ಕಂಪ್ಲೀಟ್ ಮಾಡ್ತೀನಿ. ಈಗ ತೆರವು ಕಾರ್ಯಕ್ರಮಗಳನ್ನು ಕೈಗೊಂಡಿರ್ತಕ್ಕಂಥದ್ದು ಬೆಂಗಳೂರಿನ ಬ್ಯುಸಿ ಆಗಿರ್ತಕ್ಕಂಥ ವಾಹನ ಓಡಾಟ ಇರ್ತಕ್ಕಂಥ 1500 ಕಿಲೋಮೀಟರ್ ರಸ್ತೆಗಳಲ್ಲಿ ಮಾತ್ರ, ಬೆಂಗಳೂರಿನ ಶೇಕಡ 10 ಪ್ರದೇಶದಲ್ಲಿ ಮಾತ್ರ ಇದು ನಡೀತಿದೆ. ವ್ಯಾಪಾರ ಮಾಡ್ಲಿಕ್ಕೆ ಶೇಕಡ 90% ಜಾಗ ಇದ್ದಾರೆ. 10 ಜನ ಅಲ್ಲ, ಎಲ್ರಿಗೂ 10 ಜನರು ಓಟು ಹೋಗ್ಬಾರ್ದು ಅಂತ SI ರಲ್ಲಿ ಬೂತ್ ಲೆವೆಲ್ ಅಲ್ಲಿ 10 ಜನ ಕಾರ್ಯಕರ್ತರನ್ನ ಬಿಟ್ಟು ಒಂದೊಂದು ಓಟನ್ನು ಕೂಡ ಬಿಡ್ಲಾರ್ದಂಗೆ ನೀವು ಈಗಲೂ ಸಹ ಹೇಳ್ತಾ ಇದ್ದೀವಿ. ಆ ಜನರಿಗೆ ರಕ್ಷಣೆ ಕೊಡ್ತಕ್ಕಂಥದ್ದು ಶೇಕಡ 90% ಉಳಿದಿರ್ತಕ್ಕಂಥ ಜಾಗದಲ್ಲಿ ಅವರು ವ್ಯಾಪಾರವನ್ನು ಮಾಡಬೇಕು. ಮಲ್ಲೇಶ್ವರಂ ಅಲ್ಲಿ ಸೊಪ್ಪು ಮಾರುವಂತ ಅಜ್ಜಿ, ಆ ಅಜ್ಜಿಗೆ ಎಷ್ಟು ಪರಿಹಾರ ಕೊಟ್ಟು ಸೊಪ್ಪು ಮಾರುವಂತ ನಿಮ್ ಸ್ಟುಡಿಯೋ ಪಕ್ಕ ಅಜ್ಜಿ ಎಲ್ಲಾ ವ್ಯಾಪಾರ ಮಾಡ್ತಲೇ ಇದೆ. ಹಿಂದ್ಗಡೆ ಬಿಡಿಯ ಬಿಲ್ಡಿಂಗ್ ಆಗ್ತಾ ಇದೆ, ಆಗ್ಲಿ ಒಂದು ಆಗ್ತಾ ಇದೆ. ನೋ, ಅವರು ಇಲ್ಲ ಶೇಕಡ 90% ಜಾಗದಲ್ಲಿ ತೆರವು ಕಾರ್ಯಾಚರಣೆ ನಡೆಸಿಲ್ಲ. ನೀವು ಒಪ್ಕೊಳ್ಳದೆ ಇರೋದು ನಿಮ್ ಪ್ರಶ್ನೆ, ನನ್ನ ಉತ್ತರವನ್ನು ನೀವು ಕೇಳಬೇಕಲ್ಲ. ನೋ, ಇಲ್ಲ ನೀವು ಒಪ್ಪದೇ ಇರೋದು ನಿಮ್ ಪ್ರಶ್ನೆ, ನನಗೆ ಉತ್ತರ ಸಿಗ್ತಾ ಇಲ್ಲ. ಉತ್ತರ ಕೊಡ್ತಾ ಕೇಳಬೇಕಲ್ಲ ನೀವು. ಕೊಡಕ್ ನೀವು ಮಧ್ಯೆ ಬಾಯ ಪರಿಹಾರ ಎಷ್ಟು ಕೊಟ್ಟಿದ್ದೀರಾ, ಯಾರ್ಯಾರಿಗೆ ಎಷ್ಟೆಷ್ಟು ಕೊಟ್ಟಿದ್ದೀರಾ ಪರಿಹಾರ, ಏನ್ ಅವ್ರಿಗೆ ಬದಲಿ ವ್ಯವಸ್ಥೆ ಮಾಡಿದ್ದೀರಾ ಅಂತ ಹೇಳಿ ಮುಂದೆ ನಾನು ಹೇಳ್ತೀನಿ. ಸರ್ಟಿಫಿಕೇಟ್ ಇದ್ದಾಗ ಹೇಳಿ ಮುಂದೋಗಿ ಅಂತಂದ್ರೆ, ನಾನು ಸರ್ಕಾರದ ಆಡಳಿತ ಮಾಡ್ತಕ್ಕಂಥ ಪಕ್ಷದ ವಕ್ತಾರನೇ ಹೊರತು ಸರ್ಕಾರದ ಭಾಗ ಅಲ್ಲ ನಾನು. ಈಗ ತುಂಬ ಸ್ಪಷ್ಟವಾಗಿ ಅವ್ರು ಹೇಳ್ತಾ ಇದ್ದಾರೆ. ಅದೇನು ಅಂತಂದರೆ, ನಾವು ಅವರಿಗೆ ಉಳಿದಿರ್ತಕ್ಕಂಥ ಶೇಕಡ 90% ಬೆಂಗಳೂರಿನ ಭೂಪ್ರದೇಶದಲ್ಲಿ ಅಥವಾ ವ್ಯಾಪ್ತಿಯೊಳಗಡೆ ಉದ್ಯೋಗವನ್ನು ಮಾಡಿಕೊಳ್ಳಿಕ್ಕೆ, ಬೀದಿ ವ್ಯಾಪಾರವನ್ನು ಮಾಡಿಕೊಳ್ಳಿಕ್ಕೆ ನಾವು ತೊಂದರೆಯನ್ನು ಮಾಡೋದಿಲ್ಲ ಅನ್ನುವಂಥದ್ದನ್ನು ಹೇಳ್ತಾ ಇದ್ದಾರೆ. ಈವರೆಗೆ 3 ವರ್ಷದ ಅಂಕಿಅಂಶವನ್ನು ಕೇಳಬೇಕು ರಾಧಕ್ ಅವರೇ, ದಯವಿಟ್ಟು ಅಲ್ಲದಿದ್ರೆ ನೀವು ಮಾರ್ಕ್ ತೆಗೆದುಬಿಡಿ. ಅದೆಲ್ಲ ಪ್ರಶ್ನೆ. ಕಂಪ್ಲೀಟ್ ಮಾಡಕ್ಕೆ ಅದಕ್ಕೆ ಉತ್ತರ ಕೊಡಿ. ನಾನು ಕೇಳ್ತಾ ಇರುವಂತ ಪ್ರಶ್ನೆ ಈ ರೀತಿ ಮಾತಾಡಿದ್ರೆ ಸುಧೀರ್ ಸರ್, ನಾನು ಕೇಳ್ತಾ ಇರೋ ಪ್ರಶ್ನೆ ತುಂಬಾ ನೇರವಾಗಿದೆ. ಇಲ್ಲ ಮುಂದಕ್ಕೆ ಹೋಗಲ್ಲ ಸರ್, ಯಾಕಂದ್ರೆ ನೀವು ಉತ್ತರ ಕೊಡಿ. ಸುಮಾರು ಎಷ್ಟು ಜನ ಬೀದಿ ವ್ಯಾಪಾರಿಗಳನ್ನು ಒಕ್ಕಲೆಬ್ಸಿದ್ದೀರಿ? ಆಯ್ತಾ, ಫಸ್ಟ್ ಇಂದಾನೆ ಹೋಗೋಣ ಸರ್. ಸುಮಾರು ಆಯ್ತು ಸರ್, ಕ್ವಶನ್ ಆನ್ಸರ್ ತರ ಹೋಗೋಣ. ಆಯ್ತು, ನಿಮ್ ಪ್ರಕಾರ ಸುಮಾರು ಎಷ್ಟು ಜನರನ್ನ ಬೀದಿ ಬದಿ ವ್ಯಾಪಾರಿಗಳನ್ನ ಒಕ್ಕಲೆಬ್ಸಿದ್ದೀರಾ? ಒಂದು ಲೆಕ್ಕಾಚಾರ ಕೊಡೋದಕ್ಕೆ ಈಗಲೂ ಹೇಳ್ತಾ ಇದ್ದೀನಿ. ಬೀದಿ ಬದಿ ವ್ಯಾಪಾರಿಗಳನ್ನು ಎತ್ತಂಗಡಿ ಆಗಿರ್ತಕ್ಕಂಥದ್ದು ಅಥವಾ ತೆರವು ಮಾಡಿರ್ತಕ್ಕಂಥದ್ದು ಬೀದಿ ಬದಿ ಬರೀ ವ್ಯಾಪಾರಿಗಳು ಮಾತ್ರ ಅಲ್ಲ, ಕಟ್ಟೆಯನ್ನು ಕಟ್ಟಿರ್ತಕ್ಕಂಥ ದೊಡ್ಡ ದೊಡ್ಡ ಹೋಟೆಲ್ಗಳ ಬಿಲ್ಡಿಂಗ್ಗಳು, ದೊಡ್ಡ ದೊಡ್ಡ ಖಾಸಗಿ ಕಟ್ಟಡಗಳ ಬಿಲ್ಡಿಂಗ್ಗಳು, ಹೊರಚಾಚಿರ್ತಕ್ಕಂಥ ಏರಿಯಲ್ ಎಂಕ್ರೋಚ್ಮೆಂಟ್ ಆಗಿರ್ತಕ್ಕಂಥ ಬೇರೆ ಬೇರೆ ಉದ್ಯಮಗಳ ಜಾಗಗಳನ್ನೆಲ್ಲ ಒಂದು ನಿಮಿಷ ನೀವು ಉತ್ತರಕ್ಕೆ ಬರಕ್ ಬಿಡಲ್ವೇ? ಬೀದಿ ಬದಿ ವ್ಯಾಪಾರಿಗಳು ಎಷ್ಟು ಜನರನ್ನ ತಾವು ಒಕ್ಕಲೆಬ್ಬಿಸಿದ್ದೀರಿ? ನೋಡಿ, ಲೆಕ್ಕ ಕೊಟ್ಟಿದ್ದ 10% ಅಂತಿದ್ದೀರಲ್ಲ, 10% ಮಾತ್ರ ಹೇಳಿ. ನಂಬರ್ಸ್ ನನ್ನ ಹತ್ರ ಅವೈಲೇಬಲ್ ಇಲ್ಲ. ದಯವಿಟ್ಟು ನಿಮ್ಮ ಹತ್ರ ಅದನ್ನ ರಿವೀಲ್ ಮಾಡಿ. ನಾನೀಗ ತುಂಬಾ ಸ್ಪಷ್ಟವಾಗಿ ಹೇಳ್ತಿದ್ದೇನೆ. ಬೆಂಗಳೂರು, ಒಂದ್ ನಿಮಿಷ, 100 ಅಲ್ಲ, ಒಬ್ರೆ ನೀವು ಬಿಡಲ್ವೇ? 1000 ಕೊಡ್ಲಿ, 100 ಕೊಡ್ಲಿ, 1 ಕೊಡ್ಲಿ, ದಿಸ್ ಇಸ್ ನಾಟ್ ಹೈಪೋಥೆಟಿಕಲ್ ಆನ್ಸರ್. ಇದನ್ನ ಕೊಡ್ಬೇಕಾಗಿರೋದು ಅವರಿಗೆ ಆಲ್ಟರ್ನೇಟಿವ್ ಮಾಡ್ತೇವೆ. 90% ಜಾಗದಲ್ಲಿ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶವನ್ನ ಕೊಡ್ತೇವೆ. ಬೀದಿಗೆ ಹೋಗಿ ವ್ಯಾಪಾರ ಮಾಡ್ಲಿಕ್ಕೆ ಅವಕಾಶವನ್ನ
ಕೊಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೋ, ನೀವು ಈ ರೀತಿ ಡಿಕ್ಟೇಟ್ ಮಾಡಕ್ ಆಗೋದಿಲ್ಲ. ಸುಪ್ರೀಂ ಕೋರ್ಟಿನ ತೀರ್ಪನ್ನ ಜಾರಿ ಮಾಡ್ತಕ್ಕಂಥದ್ದು ಜವಾಬ್ದಾರಿಯುತ ಸರ್ಕಾರದ ಹೊಣೆಗಾರಿಕೆ ಆಗಿದೆ. ಅದ್ರ ಬಗ್ಗೆ ಆ ತೀರ್ಪಲ್ಲಿ ಏನು ಹೇಳಿಲ್ಲ. ಆ ತೀರ್ಪಲ್ಲಿ ಹೇಳಿರ್ತಕ್ಕಂಥದ್ದು ಪಾದಾಚಾರಿಗಳ ಹಕ್ಕುಗಳ ಬಗ್ಗೆ ಹೇಳಿರ್ತಕ್ಕಂಥದ್ದು. ಬೀದಿ ವ್ಯಾಪಾರಿಗಳ ಬೆಂಗಳೂರು ಮಹಾನಗರದಲ್ಲಿ 931 ಜನ ರಸ್ತೆ ಅಪಘಾತಗಳು ಸತ್ತೋಗಿದ್ದಾರೆ. ಅವರ ಜೀವಕ್ಕೆ ಬೆಲೆಯನ್ನು ಕಟ್ಟಬೇಕಲ್ಲ. ಹಾಗಾದ್ರೆ ಇವ್ನು ಸಾಯಿಸ್ಬಿಡಿ. ಅವ್ರನ್ನ ಯಾರು ಸಾಯಿಸ್ತೀವಿ ಅಂತ ಹೇಳಿದ್ದಾರೆ? ಆಸಕ್ತಿ ಇರಬೇಕು. ನಿಮ್ಮ ಹತ್ರ ಏನ್ ಬದಲಿ ಮಾಡಿದ್ದೀರಿ ವ್ಯವಸ್ಥೆ ನಿಮ್ಮ ಹತ್ರ ಗೊತ್ತಿಲ್ಲ. ನಾವು ಮಾಡ್ತೀವಿ ಯಾವಾಗ ಗೊತ್ತಿಲ್ಲ. ಹೋಗ್ಬೋದ್ರಿ, ತೆರವಾದ್ರೆ ಪಕ್ಕದ ರೋಡಿಗೆ ಹೋಗಿ ಬೀದಿ ವ್ಯಾಪಾರ ಮಾಡಕ್ ಅವಕಾಶ ಇದೆ. ಏನ್ರಿ ಮಾತಾಡ್ತೀರಾ? ಕನ್ನಡದಲ್ಲಿ ಆ ರೋಡ್ ಅಲ್ದಿದ್ರೆ ಈ ರೋಡ್ ಹೋಗಿ, ಆ ಏರಿಯಾ ಅಲ್ದಿದ್ರೆ ಈ ಏರಿಯಾಗೆ ತೋರಿಸಿ ಸ್ವಾಮಿ. ನಾಳೆ ಅಲ್ಲಿ ಬಂದು ಅಲ್ಲಿ ಹಾಕಿರುವಂತ ತರಕಾರಿನ ನಾಶ ಮಾಡಲ್ಲ ಅನ್ನೋದಕ್ಕೆ ಏನ್ ಗ್ಯಾರಂಟಿ? ಮಾಡಲ್ಲ ಅಂತ ಹೇಳಿದಾರಲ್ಲ. ಕೊಡಿ ನೀವು ರೈಟಿಂಗ್ ಅಲ್ಲಿ. ರೈಟಿಂಗ್ ಹೇಳ್ತಾ ಇದ್ದಾರಲ್ಲ. ಏನ್ ಸರ್ ಮೂಲಭೂತ ಪ್ರಶ್ನೆ ಇರೋದೇನು? 1500 ಕಿಲೋಮೀಟರ್ ರಸ್ತೆ ಮಾತ್ರ ಬೆಂಗಳೂರಿನಲ್ಲಿ ರಸ್ತೆ ಎಷ್ಟಿದೆ? ಅವ್ರ ಬದುಕಿಗೆ ಕಲ್ಯಾಣ ಆಗ್ಲಿ, ಭವಿಷ್ಯದಲ್ಲಿ ಒಳ್ಳೇದಾಗ್ಲಿ. ಸರ್ ಭವಿಷ್ಯದಲ್ಲಿ ಅಲ್ಲ ಸರ್, ಈಗ ವರ್ತಮಾನದಲ್ಲಿ ಅವ್ರ ಬದುಕನ್ನ ಕಸಿದುಕೊಂಡು ಭವಿಷ್ಯದಲ್ಲಿ ನೀವು ಮೃಷ್ಟಾನ್ನ ಭೋಜನ ಕೊಡ್ತೀವಿ ಅಂತಂದ್ರೆ ಅಲ್ಲಿವರೆಗೆ ಬದುಕಿದ್ರೆ ತಿಂತಾರೆ, ಸತ್ತೋದ್ರೆ ಏನು ಅವ್ರ ಹೆಣಕ್ ಹಾಕ್ರಿ. ಇಲ್ಲ ಆಗಿದ್ದೆಲ್ಲ ಮಾತ್ ಬೇಡ. ಅವ್ರ ಪರಿಸ್ಥಿತಿ ಕರ್ನಾಟಕ ಸರ್ಕಾರ ಕಲ್ಯಾಣ ಕಾರ್ಯಕ್ರಮಗಳನ್ನು ಕೈಗೊಂಡಿದೆ. ಬದುಕಿಗೆ ಏನ್ ಕೊಡ್ಬೇಕಾದ್ರೆ ಕೊಟ್ಟಿದ್ದೇವೆ. ಉಚಿತವಾದ ವಿದ್ಯುತ್ ಅನ್ನು ಅವ್ರ ಮನೆಗೆ ಕೊಟ್ಟಿದ್ದೇವೆ. ನಾವು ಗೃಹ ಜ್ಯೋತಿ ಕೊಟ್ಟಿದ್ದೇವೆ, ಗೃಹಲಕ್ಷ್ಮಿ ಕೊಟ್ಟಿದ್ದೇವೆ. ಇದು ಅವ್ರ ಕಲ್ಯಾಣಕ್ಕೆ ತಲುಪೋದಿಲ್ವಾ? ತಲುಪಬೇಕು. ಕಾಂಗ್ರೆಸ್ ಸರ್ಕಾರದ ಮಾತು ನೋಡಿ. ಕಾಂಗ್ರೆಸ್ ಸರ್ಕಾರದ ಮಾತಲ್ರಿ ವಿಚಾರ. ಅಕ್ಕಿ ಕೊಟ್ಟಿದೀವಿ, ಅಕ್ಕಿ ತಿನ್ಕೊಂಡ್ ಬಾಳಿ. ಕರೆಂಟ್ ಕೊಟ್ಟಿದೀವಿ, ಕರೆಂಟ್ ನೋಡ್ಕೊಂಡ್ ಬಾಳಿ. ದುಡಿಬೇಡಿ, ಎಲ್ಲರೂ ಹೋಗ್ಬಿಡ್ರಿ. ಹೈಪೋಥೆಟಿಕಲ್ ಆಗಿ ಚರ್ಚೆ ಹೈಪೋಥೆಟಿಕಲ್ ಸರ್, ಐ ಆಮ್ ವೆರಿ ಪರ್ಟಿಕ್ಯುಲರ್. ಬಟ್ ನಿಮ್ಮ ಹತ್ರ ಆನ್ಸರ್ ಇಲ್ಲ ಅಷ್ಟೇ. ಇಲ್ಲ ಪರ್ಟಿಕ್ಯುಲರ್ ಅದು ಸತ್ಯ. ಅದು ಸತ್ಯ. ಪಕ್ಕದ ಬೀದಿಗೆ ಹೋಗಿ ವ್ಯಾಪಾರ ಮಾಡಿ ಯಾರು ವಿರೋಧಿಗಳಲ್ಲ. ನೀವು ಫುಟ್ಪಾತ್ ತೆರವಿಗೆ ನಾವು ಯಾರು ವಿರೋಧಿಗಳಲ್ಲ. ಸುಪ್ರೀಂ ಕೋರ್ಟ್ ಹೇಳಿದಂತಹ ನಿರ್ದೇಶನಗಳಿಗೆ ನಾವು ವಿರೋಧಿಗಳಲ್ಲ. ನೀವು ತೆರವು ಮಾಡಿ, ಆದ್ರೆ ತೆರವು ಮಾಡೋದಕ್ಕಿಂತ ಮುಂಚೆ ಬದಲಿ ವ್ಯವಸ್ಥೆ ಮಾಡಿ. ನೀವು ಬದಲಿ ವ್ಯವಸ್ಥೆ ಮಾಡಿದೆ ಒಕ್ಕಲೆಬ್ಬಿಸ್ಬಿಟ್ಟು ನಾವು ಮಾಡೋವರೆಗೂ ನೀವು ಬದುಕಿದ್ರೆ ಬದುಕ್ರಿ, ಸತ್ರೆ ಸಾಯಿರಿ ಅಂದ್ಬಿಟ್ರೆ ಏನ್ ಸರ್ ಇದು? ಆ ಸಮಸ್ಯೆಗಳನ್ನ ಸ್ಪಾಟಿಗೆ ಹೋಗ್ತಾ ಇದ್ದಾರೆ. ಅದಾದ ಮೇಲೆ ಸ್ಪಷ್ಟವಾದ ತೀರ್ಮಾನ ಬರ್ತದೆ. ಇನಿಷಿಯೇಷನ್ ನೋಡ್ರಿ, ಕಮಿಟಿ ರಚನೆ ಮಾಡಿ ಕಟ್ಟೆಗಳನ್ನು ಹೊಡೆದಿದ್ದಾರೆ, ಏರಿಯಲ್ ಎಂಕ್ರೋಚ್ಮೆಂಟ್ ಗಳನ್ನು ತೆಗೆದಿದ್ದಾರೆ. ಬರೀ ಬೀದಿ ಬದಿ ಅಂಗಡಿ ದುಡ್ಕೊಂಡಿದ್ದಾರೆ. ಬಿಡಿ